ಪೊಲೀಸ್ ಬರ್ತಾರೆ, ಎಸ್ ಐ ಲಾಕ್ ಮಾಡಿ ಹೋಗ್ತಾರೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾವು ಮಲ್ಪೆ ಬೀಚಿಗೆ ಬಂದ್ವಿ, ಯಾಕಂದರೆ ಇವತ್ತು ವೀಕೆಂಡ್ ಅಲ್ವಾ, ಆಫೀಸೆಲ್ಲ ರಜೆ ಇರಲ್ಲ. ಸೊ ನಾವು ನಮ್ಮ ಫ್ರೆಂಡ್ಸ್ ಟ್ರಿಪ್ಪಿಗೆ ಅಂತ ಬಂದಿದ್ದೀವಿ. ಸೊ ಯಾಕಂದರೆ ನಾನು ಬಂದಿರಲಿಲ್ಲ, ಫಸ್ಟ್ ಟೈಮ್ ಅದಕ್ಕೆ ಬಂದಿದ್ದೀನಿ. ಸೊ ಬೀಚ್ ತುಂಬ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡೋಣ. ಎಲ್ಲ ಟ್ರಿಪ್ ಫಸ್ಟ್ ಟೈಮ್ ಅಲ್ಲ, ಫುಲ್ ಏನು ಫುಲ್ ಕೊಡ್ತಾರ, ಏನೋ ಇಷ್ಟ ಏನೋ ಏನೋ ಫುಲ್ ಕೊಡ್ತಾರೋಣ. ಚಪ್ಪಲಿ ಹಾಕೊಂಡು ಹೋಗ್ಲೇಬೇಕು ಕಾಲುಗಂಟೆ ಹೊಡ್ತದ ಮೂಟ ಮಾಡಿ. ಮೂಜಿ ದಿಕ್ಕಲಿಲ್ಲ, ಅಲ್ಲಿ ಹಾಕಿ ಕಾರ್ ಒಳಗೆ ಪಾರ್ಕ್ ಮಾಡಿ. ಕಾರ್ ಅಲ್ಲಿ ರೋಡ್ ಐತಲ್ಲ ಒಳಗೆ, ಅಲ್ಲಿ ಪಾರ್ಕ್ ಮಾಡಿ. ಮತ್ತೆ ಪೊಲೀಸ್ ಬರ್ತಾರೆ, ಎಸ್ ಐ ಲಾಕ್ ಮಾಡಿ ಹೋಗ್ತಾರೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಅಲ್ಲಿ ಒಳಗೆ ಹಾಕಿ ಗ್ಯಾಪ್ ಅಲ್ಲಿ ಒಳಗೆ ಗ್ಯಾಪ್ ಹೋಗಿದ್ದಲ್ಲ ಅದ್ರಲ್ಲಿ ಪಾರ್ಕ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಸಿವ್ ಚಾನಲ್. ಸೊ ಇವತ್ತು ನಾವು ಉಡುಪಿ ಬಂದಿದ್ವಿ, ಮಲ್ಪೆ ಬೀಚ್ನ ಸ್ವಲ್ಪ ಎಂಜಾಯ್ ಮಾಡ್ಕೊಂತ, ಯಾಕಂದರೆ ಕಂಪ್ನಿ ಇವತ್ತೆಲ್ಲ ರಜೆ, ಸುತ್ತಾಡಕ್ಕೆ ಬಂದಿದ್ವಿ. ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಹೆಂಗಿದೆ ಮಲ್ಪೆ ಬೀಚ್ ತೋರಿಸ್ತೀನಿ ನಿಮಗೆ. ಸೊ ಎಲ್ಲರೂ ಕೊನೆಯವ್ರಿಗೂ ವಿಡಿಯೋ ನೋಡಿ. ಸೊ ಹಾಗೆ ಯಾರಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೂ ಬರಾಗಿದ್ದರೆ ಬೀಚ್ಗೆ ಬನ್ನಿ, ತುಂಬ ಹ್ಯಾಪಿಯಾಗಿರುತ್ತೆ. ನೋಡಿ ತುಂಬ ಪಬ್ಲಿಕ್ ಇದೆ, ಬಟ್ ವಾಟರೆಲ್ಲ ಕೇರ್ಫುಲ್ಲಾಗಿ ಆಡಿ, ಏನೂ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಮಲ್ಪೆ ಬೀಚು. ಇಲ್ಲಿ ಪ್ಯಾರಾಶೂಟ್ ಕಾಣಿಸ್ತೈತಲ್ಲ ಹೋಗಿ ಗಿಚ್ಚಗೆ ಹೋಗು ಮಾಡಲೇ ಬಾರಿ ಸತ್ತೋತಿನ ಅಲ್ಲಿ ತಾಗ ಸಾಯ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನು ಅಡ್ಗ ದೊಡ್ಡ ಅಡ್ಗ ಎಲ್ಲ ಒಂದು ಕಾಣಲ್ಲ. ಅಲ್ಲೇ ಹೆಂಗ್ ಬರ್ತಾವ ನೋಡ, ಹೋಗ ಅಲ್ಲೇ ಇಲ್ಲ ಅಂತಲ್ಲ ನೋಡ ಹೀರೋ. ಕೈ ಐತಲ್ಲ ಅಂದ್ರೆ ಹಾಂ ಹಾಂ ಮಾಡ
ನಾವಂತೂ ಫುಲ್ ಬೀಚಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತೀವಿ. ಆಗ ನಮ್ಮ ಫ್ರೆಂಡ್ಸ್ ಕೂಡ ಎಂಜಾಯ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಭಯ ಆಗಿತ್ತು ಸ್ಟಾರ್ಟಿಂಗ್. ನನಗಂತೂ ಒಳಗೆ ಹೋಗೋಕ್ಕೇ ಭಯ ಆಗ್ತಿತ್ತು. ನಾನು ಮುಂಚೆ 10 ಮಿನಿಟ್ಸ್ ಹೋಗೇ ಇಲ್ಲ ಒಳಗಡೆ, ಭಯ ಪಟ್ಕೊಂಡು. ಆಮೇಲೆ ಒಂದು ಟೈಮ್ ಹೋದ ತಕ್ಷಣ ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಸೊ ನೀವು ಯಾರು ಫಸ್ಟ್ ಟೈಮ್ ಬಂದಿರ್ತಾರೆ ನಿಮಗೂ ಕೂಡ ಇದೇ ಥರ ಆಗುತ್ತೆ. ಸೊ ಅದ್ರೂ ಸ್ವಲ್ಪ ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಮಲ್ಪೆ ಬೀಚ್ ಬಂದ ತಕ್ಷಣ ಯಾವತ್ತೂ ನಾನು ಬೀಚಲ್ಲಿ ಆಟ ಆಡಿರಲಿಲ್ಲ, ಫಸ್ಟ್ ಟೈಮ್ ಇವತ್ತು ಬೀಚಲ್ಲಿ ಆಟ ಆಡಿದೆ. ಸೊ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಇವಾಗ ನಾವಂತೂ ಹೊರಟಿವಿ, ಎಲ್ಲ ಆಟ ಆಡ್ದೈತಲ್ಲ ಅದಕ್ಕೋಸ್ಕರ ಹೊರಟು. ಇನ್ನು ಮುಂದೆ ನಾವು ಮುರುಡೇಶ್ವರಕ್ಕೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರನೇ ಹೋಗ್ಬೇಕು, ಟೈಮ್ ಆಯಿತು. ಅದೇ ಥರ ಮುಂದೆ ಕೂಡ ಇನ್ನೂ ಬೀಚ್ ಬರ್ತಾವಂತೆ, ಅಲ್ಲೂ ಕೂಡ ಫೋಟೋ ಶೂಟ್ ಮಾಡ್ಕೊಂಡು ಸಿಗ್ತೀವಿ. ಬನ್ನಿ ನಿಮಗೆ. ಗಾಡಿ ಬರೋಲ್ಲ, ಬಿಸಿಲತ್ತಲ್ಲ ಜಾಸ್ತಿ. ಹಾಂ ತಗೊಳತ್ತೀನಿ. ಎರಡು ದೊಡ್ಡದೈತಲ್ವಾ? ಅಲ್ಲೇ ಹೋಗಿದ್ದು